ಅಧ್ಯಾಯ 3. ಹೋರಾಡಬೇಕು. ಎಫೆಸದವರಿಗೆ ಬರೆದ ಪತ್ರಿಕೆ ಅಧ್ಯಾಯ 6 ವಚನ 12. ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ನನ್ನ ಜೀವಿತದಲ್ಲಿ ಈ ಹೋರಾಟಗಳು ಯಾಕೆ? ಆತ್ಮಿಕ ಜೀವಿತದಲ್ಲಿ ಮುನ್ನಡೆಯಲಾರದಂತೆ ಬೀಳುವಿಕೆಗಳು ಯಾಕೆ? ಈ ಸೋಲು, ಈ ಅಧೈರ್ಯ, ಇವಕ್ಕೆಲ್ಲ ಏನು ಕಾರಣ? ಆಗಾಗ್ಗೆ ಉಂಟಾಗುವ ಅಪನಂಬಿಕೆಗೆ ಕಾರಣವೇನು? ಆಕಾಶ ಮಂಡಲದ ದುರಾತ್ಮನ ಸೇನೆಗಳೊಂದಿಗೆ ನಾವು ಹೋರಾಟ ಮಾಡಬೇಕಾಗಿರುವುದರಿಂದಲೇ. ಹಗ್ಗ ಎಳೆಯುವ ಆಟವನ್ನು ನೀವು ನೋಡಿರುವಿರಿ. ಯಾವ ಕಡೆ ಹೆಚ್ಚು ಬಲವಾಗಿ ಎಳೆಯುವರೋ ಆ ಕಡೆಯಲ್ಲಿರುವವರು ಗೆಲ್ಲುವರು. ಇದು ಒಂದು ಬಲ ಪರೀಕ್ಷೆಯ ಪಂದ್ಯ. ಇಂದು ದೇವರ ಮಕ್ಕಳಿಗೂ ಸೈತಾನನಿಗೂ ಇರುವ ಹೋರಾಟವೂ ಇದೇ ರೀತಿಯೇ ಆಗಿದೆ. ಈ ಬಲ ಪರೀಕ್ಷೆ ಎಲ್ಲಿಂದ ಪ್ರಾರಂಭಿಸಿತು? ಪರಲೋಕದಲ್ಲಿ ಇದು ಆರಂಭವಾಯಿತು. ಅದರಲ್ಲಿ ಸೈತಾನನು ಸೋತು ಹೋದವನಾಗಿ ಕೆಳಗೆ ದೊಬ್ಬಲ್ಪಟ್ಟನು. ಅಂದಿನಿಂದ ಅವನು ದೇವರ ಮಕ್ಕಳಿಗೆ ವಿರೋಧವಾಗಿ ಮಾರ್ಪಟ್ಟನು. ಈಗ ಅವನು ತನ್ನ ಪೂರ್ಣ ಬಲದಿಂದ ದೇವರ ಮಕ್ಕಳನ್ನು ಶೋಧನೆಗೆ ಎಂಬ ಅಗ್ನಿಕುಂಡಕ್ಕೆ ತಳ್ಳುತ್ತಿದ್ದಾನೆ. ಕೊನೆಯ ಅಗ್ನಿ ನರಕಕ್ಕೆ ಕೊಂಡು ಹೋಗಲು ಪ್ರಯತ್ನಿಸುವನು. ಆದರೆ ಕರ್ತನು ಅವನೊಂದಿಗೆ ಹೋರಾಡುವಂತೆ ನಮಗೆ ಆಯುಧವನ್ನು ಕೊಟ್ಟಿದ್ದಾನೆ. ಅದು ದೇವರ ವಾಕ್ಯವೆಂಬ ಆತ್ಮನ ಖಡ್ಗ. ಎಫೆಸದವರಿಗೆ ಬರೆದ ಪತ್ರಿಕೆ ಅಧ್ಯಾಯ 6 ವಚನ 17. ಶೋಧಕನು ಯೇಸುಕ್ರಿಸ್ತನನ್ನು ಶೋಧಿಸಿ ಇದೇ ವಿಧವಾದ ಬಲ ಪರೀಕ್ಷೆಗೆ ನಡೆಸಿದಾಗ ಕರ್ತನು ವೇದವಾಕ್ಯವೆಂಬ ಆತ್ಮನ ಖಡ್ಗವನ್ನು ತನ್ನ ಕೈಗಳಲ್ಲಿ ಹಿಡಿದುಕೊಂಡು ಬರೆದದೆ ಎಂದು ಹೇಳಿ ಸೈತಾನನನ್ನು ಅವನು ತಂದು ಹಾಕಿದ ಶೋಧನೆಯನ್ನು ಮುರಿದನು. ಸತ್ಯವೇದದ ವಾಕ್ಯಗಳ ಮೂಲಕವಾಗಿ ಜಯಶಾಲಿಯಾದನು. ಸಾಧಾರಣವಾಗಿ ಕುಸ್ತಿ ಕಾಳಗದ ವೀರನು ತನ್ನ ಎದುರಾಳಿಯೊಂದಿಗೆ ಕಾದಾಡುವ ಮೊದಲು ಎದುರಾಳಿಯನ್ನು, ಅವನ ಸಮರ್ಥತೆಯನ್ನು ಕುರಿತು ಚೆನ್ನಾಗಿ ತಿಳಿದುಕೊಳ್ಳುವನು. ಅವನನ್ನು ಹೇಗೆ ಸೋಲಿಸುವುದು, ಅವನ ಮೇಲೆ ಹೇಗೆ ಬೀಳುವುದು ಎಂಬುದನ್ನೆಲ್ಲ ಚೆನ್ನಾಗಿ ಆಲೋಚಿಸಿ ನಂತರ ವೈರಿಯನ್ನು ಎದುರಿಸುವನು ಮತ್ತು ಜಯಶಾಲಿಯಾಗುವನು. ಅದರ ನಂತರ ಅವನು ಪ್ರಖ್ಯಾತ ವೀರನಾಗಿ ಹೆಸರು ಗಳಿಸುವನು. ಅದೇ ರೀತಿ ನೀವು ನಿಮ್ಮ ವೈರಿಯಾದ ಸೈತಾನನನ್ನು ಅರಿತುಕೊಳ್ಳಿರಿ. ಸತ್ಯವೇದವನ್ನೆಲ್ಲ ಓದಿ ನೋಡಿದರೆ ಸೈತಾನನು ಯಾವ ರೀತಿಯಾಗಿ ದೇವರ ಮಕ್ಕಳೊಂದಿಗೆ ಹೋರಾಟ ಮಾಡಿದನು ಎಂಬುದನ್ನು ತಿಳಿದುಕೊಳ್ಳಬಹುದು. ಕೆಲವರು ಬಿದ್ದು ಹೋಗಿರಬಹುದು, ಆದರೆ ಅನೇಕರು ಜಯಶಾಲಿಗಳಾಗಿದ್ದಾರೆ. ಜಯಶಾಲಿಗಳಾದ ಭಕ್ತರ ಜೀವಿತವು ನಮ್ಮನ್ನು ಉತ್ಸಾಹಗೊಳಿಸುತ್ತದೆ. ಯೇಸುಕ್ರಿಸ್ತನು ತನ್ನ ಜೀವಿತವಿಡೀ ಜಯಶಾಲಿಯಾಗಿಯೇ ಬೆಳಗಿದನು. ದೇವ ಮಗುವೆ, ಸೈತಾನನೊಂದಿಗೆ ಈ ಹೋರಾಟದಲ್ಲಿ ಅವನ ತಲೆಯನ್ನು ನೀನು ಜಜ್ಜುವಿ. ಜಯಶಾಲಿಯಾಗಿ ಮುಂದೆ ಸಾಗುವಿ. ಜಯ ಹೊಂದುವವನು ಇವುಗಳಿಗೆ ಬಾಧ್ಯನಾಗುವನು. ನಾನು ಅವನಿಗೆ ದೇವರಾಗಿರುವೆನು, ಅವನು ನನಗೆ ಮಗನಾಗಿರುವನು. ಪ್ರಕಟಣೆ ಅಧ್ಯಾಯ 21 ವಚನ 7. ಅಮೇನ್.